ದೇವೇಗೌಡರು ಏನ್ ಹೇಳ್ತಾರೆ ಅಂತಂದ್ರೆ, ಇದೇ ದೇವೇಗೌಡರು ನಾನೇನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸಲ್ಮಾನ್ ಆಗಿ ಹುಟ್ಟತೀನಿ ಅಂತ ಹೇಳಿದ್ರು. ಇದೇ ದೇವೇಗೌಡರು ಮುಸಲ್ಮಾನ್ ಆಗಿ ಹುಟ್ಟತೀನಿ. ಯಾಕಂತಂದ್ರೆ ಬಿಜೆಪಿಯವರು ಜಾತಿವಾದಿಗಳು, ಕೋಮುವಾದಿಗಳು. ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಸೇರಲ್ಲ. ನರೇಂದ್ರ ಮೋದಿ ಏನಾದ್ರು ಈ ದೇಶದ ಪ್ರಧಾನಮಂತ್ರಿ ಆಗ್ಬಿಟ್ರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ದು 2019ರಲ್ಲಿ ನಾನು ಈ ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಈಗ ನರೇಂದ್ರ ಮೋದಿಯವರು ನಮ್ದು ಸಂಬಂಧ ಬಹಳ ಹಳೇ ಸಂಬಂಧ, ಅವಿನಾಭಾವ ಸಂಬಂಧ. ದೇವೇಗೌಡ್ರೆ ಮಣ್ಣಿನ ಮಗ, ರೈತನ ಮಗ ಅಂತ ನೀವು ಹೇಳ್ಕೊಳ್ಳೋರು, ಈ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಇಷ್ಟೆಲ್ಲ ಸುಳ್ಳು ಹೇಳ್ತಾ ಇದ್ದೀರಲ್ಲ, ಆ ನರೇಂದ್ರ ಮೋದಿ ಅವ್ರನ್ನ ಆಡಿ ಹೊಗಳ್ತಾ ಇದ್ದೀರಲ್ಲ, ನೀವೇ ಯೋಚನೆ ಮಾಡಿ, ಇದು ನ್ಯಾಯನಾ? ಈಗ ಕೋಮುವಾದಿಗಳ ಜೊತೆ ಕೈ ತೋಡಿಸ್ಕೊಂಡ್ಬಿಟ್ಟವ್ರೆ. ಯಾರ ಜೊತೆ ಸೇರಿಸ್ಕೊಂಡಿರೋದು? ಕೋಮುವಾದಿಗಳು. ಆದರೆ ಜನತಾದಳ, ಎಸ್ ಜನತಾದಳ ಸೆಕ್ಯುಲರ್. ದಯಮಾಡಿ ನಾನು ಹೇಳ್ತೀನಿ ದೇವೇಗೌಡರಿಗೆ, ಆ ಎಸ್ ಅನ್ನ ತೆಗೆದಾಕ್ಬಿಡ್ರಪ್ಪ, ಯಾಕೆ ಸುಮ್ಮನೆ ಇಟ್ಕೊಂಡಿದ್ದೀರಿ ಅಂತ. ಜನತಾದಳ ಸೆಕ್ಯುಲರ್ ಅನ್ನೋದನ್ನು ತೆಗೆದಾಕ್ಬಿಡಿ. ಈಗ ಬಿಜೆಪಿ ವಕ್ತಾರರ ತರ ಕುಮಾರಸ್ವಾಮಿ, ದೇವೇಗೌಡ ಇಬ್ರು ಮಾತಾಡಕ್ ಶುರು ಮಾಡ್ಕೊಂಡು ಕೇವಲ ಸ್ವಾರ್ಥಕ್ಕೋಸ್ಕರ ಬಿಜೆಪಿ ಜೊತೆ ಶಾಮೀಲಾಗಿ ಇವತ್ತು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಧಕ್ಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಹೇಳ್ತಕ್ಕಂಥ ಸುಳ್ಳಿನಲ್ಲಿ ಇವರು ಕೂಡ ಸೇರ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ನಾವು ಈ ಯಾವ ಮಾತುಗಳಿಂದ ಕೂಡ ಧೃತಿಗೆಡ್ಲಿಲ್ಲ. ಜೂನ್ 11ನೇ ತಾರೀಕು 2023 ಶಕ್ತಿ ಯೋಜನೆಗೆ ಚಾಲನೆಯನ್ನ ಕೊಟ್ಟು, ಇವತ್ತಿನವರಿಗೆ 170 ಕೋಟಿ, ರಾಜ್ಯದಲ್ಲಿ 170 ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಯಾವೆಲ್ಲರೂ ಮಾಡಿದ್ರ? ಹಿಂದೆ ಬಿಜೆಪಿ ಕಾಲದಲ್ಲಿ, ಸ್ವಾತಂತ್ರ್ಯ ಭಾರತದಲ್ಲಿ ಯಾವೆಲ್ಲರೂ ಮಾಡಿದ್ರ? ಇದನ್ನು ಮಾಡಿರೋರು ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದೆ. ಅನ್ನಭಾಗ್ಯ ಯೋಜನೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ 2013ರಿಂದ 2018ರವರೆಗೆ 7 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದೆ. 7 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದೆ. ಈ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು 7 ಕೆಜಿಯಿಂದ 5 ಕೆಜಿಗೆ ಇಳಿಸಿದ್ರು. 5 ಕೆಜಿಗೆ ಇಳಿಸಿದ್ರು. ನಾವು ಚುನಾವಣಾ ಸಂದರ್ಭದಲ್ಲಿ ಹೇಳ್ದೋ, ಇವರು 7ರಿಂದ 5 ಕೆಜಿ ಗಳಿಸಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ 5 ಕೆಜಿ ಜೊತೆಗೆ ಇನ್ನೂ 5